3000 ಮಟ್ಟದಲ್ಲಿ ರಾಜಕೀಯವಾಗಿ ಮತ್ತು ಇವತ್ತಿನ ಹುಬ್ಬಳ್ಳಿ ಬಂದ್ ಉದ್ದೇಶದ ಬಗ್ಗೆ ಈಗಾಗಲೇ ಹೇಳಿದ್ದೇನೆ. ಇವತ್ತು ವಿಶೇಷವಾಗಿ ಧಾರವಾಡ ಪೀಠದಲ್ಲಿ ಮೊನ್ನೆ ಏನು ಸಾಕಷ್ಟು ವಾದ ಪ್ರತಿವಾದ ನಡೆದು ಸುವರ್ಣಸೌಧ ಮುಂದೆ ಪಂಚಮಸಾಲಿ ಸಮುದಾಯದ ಒಂದು ಮೀಸಲಾತಿ ಹೋರಾಟ ನಡೆದಾಗ ಸುಮಾರು 50,000ಕ್ಕಿಂತ ಹೆಚ್ಚು ಜನ ಸೇರಿದ್ರು. ಭಾಳ ಶಾಂತವಾಗಿ ಮುಖ್ಯಮಂತ್ರಿಗಳಿಗೆ ನಮ್ಮ ಸಮುದಾಯಕ್ಕೆ ಅಷ್ಟೇ ಅಲ್ಲ ಒಂದು ಕಲ್ಪನೆ ಆಗಿದ್ದು ಪಂಚಮಸಾಲಿಗಳ ಸಲುವಾಗಿ ಮೀಸಲಾತಿ ಹೋರಾಟ ಆಗಿದ್ದು ನಿಜ. ಆದರೆ ಮಾನ್ಯ ಅಮಿತ್ ಶಾ ಅವರು ಮತ್ತು ಅಂದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು, ನಮ್ಮ ಶೋಭಾ ಕರಂದ್ಲಾಜೆಯವರು, ನಮ್ಮ ಪಕ್ಷದ ಏನು ಅನೇಕ ನಾಯಕರು ನಳಿನ್ ಕುಮಾರ್ ಕಟೀಲ್ ಇರ್ಬೋದು, ಸಿ ಪಾಟೀಲ್ ಇರ್ಬೋದು, ನಮ್ಮ ಕೂಡಲ ಸಂಗಮ ಸ್ವಾಮಿಗಳ ಅನೇಕ ವರ್ಷದ ಹೋರಾಟದ ಫಲದಿಂದ 2D ಅಂತೇಳಿ ನಮಗೆ ಕೊನೆಯ ದಿವಸ ಚುನಾವಣೆ ಘೋಷಣೆ ಆಗೋ ದಿವಸನೇ ಆ ಒಂದು ಗೆಜೆಟ್ ಮಾಡಿದ್ರು. ಅದರಲ್ಲಿ 2D 2C ಅಂತೇಳಿ 2 ಭಾಗ ಮಾಡಿ ನಮಗೇನು ಇವತ್ತು 3B ಇತ್ತು ಅದನ್ನೇ ಅಪ್ಗ್ರೇಡ್ ಮಾಡಿ 2D ಮಾಡಿ 2% ಹೆಚ್ಚು ಮಾಡಿ 7% ಎಲ್ಲ ವೀರಶೈವ ಲಿಂಗಾಯತರಿಗೆ, ಜೈನ ಸಮುದಾಯಕ್ಕೆ, ಕ್ರಿಶ್ಚಿಯನ್ ಸಮುದಾಯಕ್ಕೆ ಈ ಒಂದು ಮೀಸಲಾತಿಯನ್ನು ಕೊಟ್ಟಿದ್ದರು. ಆದರೆ ಮುಂದೆ ಬಂದಂಥ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಇದೇನು ಇವತ್ತು ಕೇಸ್ ನಡೆದಿದ್ದು ಅದಕ್ಕೆ ಯಾವುದೇ ತನ್ನ ಇಚ್ಛಾಶಕ್ತಿಯನ್ನು ತೋರಿಸದೇ ಇರೋದ್ರಿಂದ ಸುಪ್ರೀಂ ಕೋರ್ಟ್ ಸಹಿತ ಒಮ್ಮೆ ಅಬ್ಸರ್ವೇಷನ್ ಮಾಡಿದೆ. ರಾಜ್ಯ ಸರ್ಕಾರ ಯಾವುದೇ ರೀತಿ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಈ ಕೇಸ್ನಲ್ಲಿ, ಅಂದರೆ ಅದನ್ನು ಜಾರಿ ಮಾಡಲಿಕ್ಕೆ ಅವ್ರು ತಯಾರಿಲ್ಲ. ಮತ್ತು ವೀರಶೈವರು ಹಿಂದೂಗಳು ಮೀಸಲಾತಿ ಕೇಳಿದ್ರೆ ಸಂವಿಧಾನ ವಿರೋಧಿ ಅಂತ ಹೇಳ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಮುಸ್ಲಿಮರಿಗೆ ಸಂವಿಧಾನ ವಿರುದ್ಧವಾಗಿ ಇವತ್ತು ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ಏನು ಮೊನ್ನೆ ಸದನದಲ್ಲಿ 4% ಗುತ್ತಿಗೆಯಲ್ಲಿ ಮೀಸಲಾತಿ 3 ವರ್ಗದಲ್ಲಿ ಅವರು ಮುಸ್ಲಿಮರು ಲಾಭ ತೊಗೋತಾ ಇದ್ದಾರೆ. 2A ದಲ್ಲಿದ್ದಾರೆ, 2B ಅಂತೇಳಿ ಪ್ರತ್ಯೇಕವಾಗಿ ಮುಸ್ಲಿಮರಿಗಿದೆ, ಅದೇ ಮತ್ತು ಅಲ್ಪಸಂಖ್ಯಾತ, ಈ ರೀತಿ 3 ಕಡೆ ಲಾಭ ತೊಗೋತಾ ಇದ್ದಾರೆ. ಅವರಿಗೆ ಮೀಸಲಾತಿ ಕೊಡಲಿಕ್ಕೆ ಅವ್ರು ತಯಾರಿದ್ದಾರೆ. ಆದರೆ ರೈತಾಪಿ ವರ್ಗದ ಸಮುದಾಯಗಳೇನು ವೀರಶೈವ ಲಿಂಗಾಯತರಲ್ಲಿದೆ, ಜೈನರಲ್ಲಿದೆ, ಇವತ್ತು ಕ್ರಿಶ್ಚಿಯನ್ರು, ಈ ಎಲ್ಲ ಸಮುದಾಯಗಳನ್ನು ಕೂಡಿ ನಮ್ಗೆ ಕೊಟ್ಟಂಥ ಮೀಸಲಾತಿಯನ್ನು ಸಂವಿಧಾನಾತ್ಮಕವಾಗಿ ಬದ್ಧವಾದಂಥ ಮೀಸಲಾತಿಯನ್ನು ಇವತ್ತು ಕೊಡಲಿಕ್ಕೆ ತಯಾರಿಲ್ಲ. 2 ರಾಜ್ಯದಲ್ಲಿ ಸುಪ್ರೀಂ ಕೋರ್ಟ್ ಸ್ಟೇ ಕೊಟ್ಟಿದೆ. ಒಂದು ಆಂಧ್ರದಲ್ಲಿ ಮೀಸಲಾತಿ ಕೊಟ್ಟಿದ್ರು ಮುಸ್ಲಿಮ್ರಿಗೆ, ಅದನ್ನು ಇದು ಮಾಡಿದ್ರು, ತಡೆಯಾಗಿದೆ. ಹೈಕೋರ್ಟ್, ಆಂಧ್ರ ಹೈಕೋರ್ಟ್ ಅಂತೂ ಕೊಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳ್ಬಿಟ್ಟಾರೆ, ಧರ್ಮಾಧಾರಿತ ಮೀಸಲಾತಿ ಕೊಡ್ಲಿಕ್ಕೆ ಬರೋದಿಲ್ಲ ಅಂತೇಳಿ. ಏನು ಪಶ್ಚಿಮ ಬಂಗಾಳದಲ್ಲಿ ಸಹ ಈ ರೀತಿ ಮೀಸಲಾತಿಗೆ ಅದಕ್ಕೂ ಸ್ಟೇ ಆಗಿದೆ. ಆದರೆ ಇವತ್ತು ರಾಜ್ಯದಲ್ಲಿ ಈ ಸರ್ಕಾರ ಸುವರ್ಣಸೌಧ ಮುಂದೆ ನಮ್ಮ ಸಮುದಾಯದವರು ಏನು ಹೋರಾಟ ಶಾಂತ ರೀತಿಯಿಂದ ಹೋರಾಟ ಮಾಡುವಾಗ ಮಾನವೀಯತೆಯನ್ನು ಬಿಟ್ಟು ಇವತ್ತು ಹಿಗ್ಗಾಮುಗ್ಗಾ ಹೊಡೆದು ಅನೇಕ ನಮ್ಮ ಸಮುದಾಯದ ಜನರಿಗೆ ಒಂದು ರೀತಿ ಚಿತ್ರಹಿಂಸೆ ಕೊಟ್ಟು ಇಡೀ ಲಾಠಿ ಚಾರ್ಜು ಪೂರ್ಣ ಪ್ರಮಾಣದಲ್ಲಿ ಇಲ್ಲಿಗಲ್. ಅದನ್ನು ಯಾವುದೇ ಲಾಠಿ ಚಾರ್ಜ್ ಘೋಷಣೆ ಮಾಡಬೇಕಾದ್ರೆ ಅದರದೇ ಆದಂಥ ಕೆಲವೊಂದು ಯಾವುದೇ ಒಂದು ಅಸ್ತ್ರವಾಯು ಪ್ರಯೋಗ ಮಾಡಬೇಕಾದ್ರೆ, ಯಾವುದೇ ಗೋಳಿಬಾರ್ ಮಾಡಬೇಕಾದ್ರೆ ಅವಕ್ಕೆಲ್ಲದಕ್ಕೂ ಒಂದೊಂದು ರಾಷ್ಟ್ರೀಯ ಮಾನವ ಹಕ್ಕು ಒಂದೊಂದು ನಿಯಮ ಮಾಡಿದೆ. ಯಾವುದೇ ಲಾಠಿ ಚಾರ್ಜ್ ಆಗಬೇಕಾದ್ರೆ ಡಿಸ್ಟ್ರಿಕ್ಟ್ ಕಲೆಕ್ಟರ್ DC ಸಮಕ್ಷಮ ಇರಬೇಕು, ಇಲ್ಲಕ್ಕಂದ್ರೆ ಅಸಿಸ್ಟೆಂಟ್ ಕಮಿಷನರ್ ಇರಬೇಕು, ಇಲ್ಲಕ್ಕಂದ್ರೆ ತಹಸೀಲ್ದಾರ್ ಇರಬೇಕು. ಅವ್ರಿಗೆ ಅನ್ನಿಸ್ಬೇಕು ಲಾಠಿ ಚಾರ್ಜ್ ಮಾಡಿ ಹೋಗ್ಬೇಕಂದ್ರೆ ಇದು ಕಂಟ್ರೋಲ್ ಬಿಟ್ಟು ಹೋಗ್ತಾ ಇದೆ ಅಂತೇಳಿ. ಮತ್ತು ಯಾರು ಲಾಠಿ ಚಾರ್ಜ್ ಮಾಡ್ತಾರೆ ಅವರೆಲ್ಲ ಸಮವಸ್ತ್ರದಲ್ಲಿರಬೇಕು, ಹೆಲ್ಮೆಟ್ ಇರಬೇಕು,
ಕಾಲಲ್ಲಿ ಬೂಟ್ ಇರ್ಬೇಕು. ಇದು ಎಲ್ಲ ಗೈಡ್ಲೈನ್ಸ್ ಇದೆ. ಅಲ್ಲಿ ಯಾವುದೇ ರೀತಿಯಿಂದ ಅನೌನ್ಸ್ ಮಾಡಲಿಲ್ಲ, ನಾವು ಲಾಠಿ ಚಾರ್ಜ್ ಮಾಡ್ತೀವಿ ಎಲ್ಲ ಚದರಿ ಅಂತ ಹೇಳಿಲ್ಲ. ಮತ್ತು ಯಾರೂ ಕಲ್ಲು ಹೋಗೋದಿಲ್ಲ, ಯಾರೂ ಬಸ್ಸಿಗೆ ಬೆಂಕಿ ಹಚ್ಚಲ್ಲ. ಯಾವ ಸಂದರ್ಭದಲ್ಲಿ ಅಂದ್ರೆ ಲಾಠಿ ಚಾರ್ಜ್ ಮಾಡಬೇಕಂದ್ರೆ ಕಲ್ಲಿಗೆ ಸಾರ್ವಜನಿಕ ಆಸ್ತಿ ಪಾಸ್ತಿ ಹಾಳು ಮಾಡ್ತಾರೆ ಅನ್ನೋಂಥದ್ದು ಚಾಲೂ ಆಯ್ತಂದರೆ ಅವಾಗ ಲಾಠಿ ಚಾರ್ಜ್ ಪ್ರಾರಂಭ ಮಾಡಬೇಕಂತಿದೆ. ಇದನ್ನು ಸಿದ್ದರಾಮಯ್ಯ ಸರ್ಕಾರ ಇವತ್ತು ಸಿದ್ದರಾಮಯ್ಯರು ಹೇಳಿದ್ರೆ ಲಾಠಿ ಚಾರ್ಜ್ ಮಾಡಿ ಅವ್ನು ಲಿಂಗಾಯತ ನನ್ನ ಮಕ್ಕಳದ್ದು ಭಾಳ ಆಗಿದೆ ಅಂತ ಅನ್ನೋಂಥ ಶಬ್ದ ಉಪಯೋಗ ಮಾಡಿದ್ರೆ ಯಾರೋ ಅವ್ರು ಕಾಂಗ್ರೆಸ್ ಶಾಸಕರು ಬಂದಿನ ಲಾಠಿ ಚಾರ್ಜ್ ಮಾಡ್ತಾರೆ. ಎಷ್ಟೋ ಜನ ಕೆಳಗೆ ಬಿದ್ದು ಹೊರಳಾಡ್ತಾರೆ. ನಾನಂತರೂ ಎರಡು ಕೈ ಎತ್ತಿ ನಾನು ಹೊಡಿರತ್ತಿ ಹೋದ್ರೂ ನನಗೆ ಅಟ್ಯಾಕ್ ಮಾಡಲಿಲ್ಲ. ಒಬ್ಬ ADGP ರ್ಯಾಂಕದ ಒಬ್ಬ ಅಧಿಕಾರಿ ಬಿನ್ ಡ್ರೆಸ್ನಾಗ ಅದಾನೆ, ಅವ ಲಾಠಿ ತೊಗೊಂಡು ಹೊಡಿತಾನೆ. ಇದನ್ನು ತನಿಖೆ ಆಗಬೇಕು, ಅವ್ನು ಸಸ್ಪೆಂಡ್ ಮಾಡ್ಬೇಕಂದ್ರೆ ಈ ಒಂದು ಸರ್ಕಾರ ನಾವು ತನಿಖೆ ಮಾಡಬೇಕಂದ್ರೆ ಸಸ್ಪೆಂಡ್ ಮಾಡ್ಬೇಕಂದ್ರೆ ಅಲ್ಲೊಬ್ಬ ಗಡೇಕರ್ ಅಂತೇಳಿ ಒಬ್ಬ ಮುಸ್ಲಿಂ ಅಧಿಕಾರಿಗೆ ಆ ADGP 10,000 ರೂಪಾಯಿ ಬಹುಮಾನ ಕೊಡ್ತಾನೆ, ಚೆನ್ನಾಗಿ ನೀವು ಲಾಠಿ ಚಾರ್ಜ್ ಮಾಡಿ ಅಂತೇಳಿ. ಅಂದರೆ ಎಷ್ಟು ಹಿಂದೂಗಳ ಮೇಲೆ ಈ ಸರ್ಕಾರದ ದ್ವೇಷ ಇದೆ. ಅದೇ ನೋಡಿ ಇವತ್ತು ಮೈಸೂರಿನಲ್ಲಿ ಮುಸ್ಲಿಮರ ಗುಂಡಾಗಳು ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ದಾಂಧಲಿ ಮಾಡ್ತಾರೆ, ಏನೂ ಮಾಡೋದಿಲ್ಲ. ಇವತ್ತು ಹಿಂದೂಗಳ ಮೇಲೆ ಇಷ್ಟೆಲ್ಲ ಅತ್ಯಾಚಾರ ರಾಜ್ಯದಾಗ ಮಾಡಿದ್ರೂ ಸಹ ಈ ಸರ್ಕಾರ ಏನೂ ಮಾಡೋದಿಲ್ಲ. ಆದರೆ ಹಿಂದೂಗಳು ಶಾಂತ ರೀತಿಯಿಂದ ಹೋರಾಟ ಮಾಡಿದರೆ ಇವತ್ತು ಈ ರೀತಿ ಅಮಾನುಷವಾಗಿ ಇವತ್ತು ಲಾಠಿ ಚಾರ್ಜ್ ಮಾಡುವಂಥ ಕೆಲಸ ಮಾಡಿದ್ದಕ್ಕೆ ನಮ್ಮ ಗುರುಗಳು ರಾಷ್ಟ್ರೀಯ ಮಾನವ ಹಕ್ಕಿಗೂ ಕಂಪ್ಲೇಂಟ್ ಮಾಡಿದ್ರು. ಹೈಕೋರ್ಟ್ನಲ್ಲಿ ಇದು ತನಿಖೆ ಆಗಬೇಕು, ಇದು ಅಕ್ರಮವಾಗಿ ಇವತ್ತು ಲಾಠಿ ಚಾರ್ಜ್ ಮಾಡ್ಯಾರ ಅನ್ನೋಂಥದ್ದಕ್ಕೇನು ಇವತ್ತು ಮೊನ್ನೆ ನಮ್ಮ ಹೈಕೋರ್ಟು ತೀರ್ಪು ಕೊಟ್ಟು ಇದನ್ನು ಒಂದು ಜುಡಿಷಿಯರಿ ಎನ್ಕ್ವೈರಿ ಆಗಬೇಕನ್ನೋಂಥದ್ದು ಆದೇಶ ಮಾಡಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.